ನಮಸ್ಕಾರ ಸ್ನೇಹಿತರೆ. IPL 2024ರಲ್ಲಿ ಬಂದವು 5 ಹೊಸ ನಿಯಮಗಳು. ಈ 5 ರೂಲ್ಸ್ ಗಳಿಂದ ನಡುಗುತ್ತಿವೆ IPL ನ ಎಲ್ಲ 10 ತಂಡಗಳು. ಅದರಲ್ಲಿಯೂ ಮುಖ್ಯವಾಗಿ ಒಂದು ನಿಯಮದಿಂದ ಪ್ರತಿ ಪಂದ್ಯದಲ್ಲಿಯೂ ಬಾರಿಸಬಹುದು 250ಕ್ಕಿಂತಲೂ ಹೆಚ್ಚು ರನ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಈ ಬಾರಿಯ IPL ನಲ್ಲಿ ಬಂದಿರುವ ಆ 5 ಹೊಸ ರೂಲ್ಸ್ ಗಳಾದ್ರೂ ಯಾವುವು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು IPL ಟೂರ್ನಿಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಈ ಬಾರಿಯ IPL ನ ಮಹಾ ಸಂಗ್ರಾಮದಲ್ಲಿ ನೀವು ಯಾವ ತಂಡಕ್ಕೆ ಸಪೋರ್ಟ್ ಮಾಡಲಿದ್ದೀರಿ ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, IPL 2024ರ ಆರಂಭವಾಗಲು ಇನ್ನೇನು 2 ದಿನಗಳು ಮಾತ್ರ ಬಾಕಿ ಉಳಿದಿವೆ. ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ಸ್ ಆಗಿರುವ CSK ಹಾಗೂ ಟೂರ್ನಿಯ ಬಲಿಷ್ಠ ತಂಡ ಅಂತ ಕರೆಸಿಕೊಳ್ಳುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಕಾದಾಟ ನಡೆಸಲಿವೆ. ಆದರೆ ಶಾಕಿಂಗ್ ಸುದ್ದಿ ಏನೆಂದರೆ ಈ ಬಾರಿಯ IPL ನಲ್ಲಿ 5 ಹೊಸ ನಿಯಮಗಳು ಬಂದಿವೆ. ಹಾಗಾದ್ರೆ ಆ 5 ಹೊಸ ರೂಲ್ಸ್ ಗಳು ಯಾವುವು ಅಂತ ನೋಡುವುದಾದ್ರೆ, ಮೊದಲನೇ ನಿಯಮ ಬಂದ್ಬಿಟ್ಟು ಈ ಬಾರಿಯ IPL ನಲ್ಲಿ ಬೌಲರ್ಗಳು ಒಂದೇ ಓವರ್ ನಲ್ಲಿ 2 ಬೌನ್ಸರ್ ಹಾಕಲು ಅನುಮತಿಯನ್ನ ನೀಡಲಾಗಿದೆ. ಹೌದು, ಇದಕ್ಕೂ ಮೊದಲು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ 2 ಬೌನ್ಸರ್ ಗಳನ್ನ ಹಾಕಿದರೆ ನೋ ಬಾಲ್ ಎಂದು ಕೊಡಲಾಗುತ್ತಿತ್ತು. ಆದರೆ ಈ ಬಾರಿಯ IPL ನಲ್ಲಿ ಒಂದೇ ಓವರ್ ನಲ್ಲಿ ಬೌಲರ್ ಒಬ್ಬ 2 ಬೌನ್ಸರ್ ಎಸೆತಗಳನ್ನ ಎಸೆಯಬಹುದು. ಇದರಿಂದಾಗಿ ಬೌಲರ್ಗಳು ಹೆಚ್ಚು ಅಡ್ವಾಂಟೇಜ್ ಅನ್ನ ಪಡೆದುಕೊಳ್ಳಲಿದ್ದಾರೆ ಸ್ನೇಹಿತರೆ. ಮತ್ತು ಎರಡನೇ ನಿಯಮ ಬಂದು ಮಿಡ್ ಸೀಸನ್ ಟ್ರಾನ್ಸ್ಫರ್. ಹೌದು ಸ್ನೇಹಿತರೆ, ಈ ರೂಲ್ಸ್ ನಿಮಗೆ ಅರ್ಥ ಆಗಬೇಕೆಂದರೆ ಉದಾಹರಣೆಯಾಗಿ ಕೇನ್ ವಿಲಿಯಮ್ಸನ್ ರವರು ತಮ್ಮ ಗುಜರಾತ್ ತಂಡಕ್ಕಾಗಿ ಆಡಲು ಇಷ್ಟಪಡದೆ ಇದ್ದಿದ್ದರೆ ಅವರು ಬೇರೆ ಯಾವುದೇ ತಂಡಕ್ಕಾದರೂ ಮಿಡ್ ಸೀಸನ್ ಟ್ರೇಡ್ ಮೂಲಕ ಟ್ರಾನ್ಸ್ಫರ್ ಆಗಬಹುದು. ಮತ್ತು ಇದಕ್ಕಾಗಿ 2 ತಂಡಗಳ ನಡುವಿನ ಒಪ್ಪಂದ ಬಹಳ ಮುಖ್ಯ ಸ್ನೇಹಿತರೆ. ಇನ್ನು ಮೂರನೇ ದೊಡ್ಡ ನಿಯಮ ಬಂದ್ಬಿಟ್ಟು ಬಹಳ ವಿಶೇಷವಾಗಿದೆ, ಏಕೆಂದರೆ ತಂಡದ ಪ್ಲೇಯಿಂಗ್ 11 ನಲ್ಲಿ ಒಬ್ಬ ಅನ್ಕ್ಯಾಪ್ಡ್ ಆಟಗಾರನಿಗೆ ಅವಕಾಶ ನೀಡುವುದು ಮ್ಯಾಂಡೇಟರಿ ಆಗಿದೆ. ಮತ್ತು 4ನೇ ನಿಯಮದ ಬಗ್ಗೆ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ, ಏಕೆಂದರೆ ಈ ಬಾರಿಯ IPL ನಲ್ಲಿ ಬಹುಶಃ ಟಾಸ್ ಅನ್ನು ಕೂಡ ಮಾಡಲಾಗುವುದಿಲ್ಲ ಎಂದು ಹೇಳಲಾಗುತ್ತಿದೆ. ಆದರೆ ಸ್ನೇಹಿತರೆ, ನನ್ನ ಪ್ರಕಾರ ಇದು ಸುಳ್ಳು ಸುದ್ದಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸಿರುವ ಒಂದು ದೊಡ್ಡ ರೂಮರ್ಸ್ ಅಂತಾನೆ ಹೇಳಬಹುದು, ಏಕೆಂದರೆ ಇದರಲ್ಲಿ ಯಾವುದೇ ರೀತಿಯ ಸತ್ಯ ಇರುವ ಹಾಗೆ ಕಾಣಿಸುತ್ತಿಲ್ಲ. ಮತ್ತು ಕೊನೆಯ ನಿಯಮ ಬಂದ್ಬಿಟ್ಟು ಈ ಬಾರಿಯ IPL ನಲ್ಲಿ ರನ್ನರ್ ಅಪ್ ತಂಡಕ್ಕೂ ಕೂಡ ಟ್ರೋಫಿ ನೀಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಅಂದ್ರೆ ಯಾವುದೇ IPL ನ ತಂಡವು ಫೈನಲ್ ಪಂದ್ಯವನ್ನ ಆಡಿ ಫೈನಲ್ ಪಂದ್ಯದಲ್ಲಿ ಸೋಲನ್ನ ಅನುಭವಿಸಿದರೆ ಆ ತಂಡಕ್ಕೂ ಕೂಡ IPL ನ ಟ್ರೋಫಿಗಿಂತಲೂ ಚಿಕ್ಕದಾಗಿರುವ ಒಂದು ಟ್ರೋಫಿಯನ್ನ ನೀಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಾರಿಯ IPL ಗೆ ಬಂದಿರುವ 5 ಹೊಸ ರೂಲ್ಸ್ ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.